ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಪ್ರತಿದಿನ ತಮಗೆ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಕೊಡೋದಕ್ಕೆ ನಾನು ಯತ್ನ ಮಾಡ್ತೀನಿ. ಸೊ ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆ ಮೂಲಕ ನನ್ನ ಸುದ್ದಿ ವಿಶ್ಲೇಷಣೆ ಕುರಿತ ನೋಟಿಫಿಕೇಷನ್ ತಕ್ಷಣ ತಮಗೆ ತಲುಪುತ್ತೆ. ತಾವು ಯಾವುದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಹಾಗೆಯೇ ಸಾಧ್ಯ ಆದರೆ ತಾವು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಏನಿದೆ ಅದನ್ನು ಉಳಿಸುವ ಯತ್ನ ಮಾಡಿ. ನನಗೆ ನಿಮ್ಮ ಬೆಂಬಲ ಬೇಕು, ನಿಮ್ಮ ಪ್ರೀತಿ ಬೇಕು. ಒಂದೊಮ್ಮೆ ಸಹಾಯ ಮಾಡೋದಕ್ಕಾಗದಿದ್ದರೂ ಓಕೆ, ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಳಿ, ಕಮೆಂಟ್ ಮಾಡಿ. ಹಾಗೆಯೇ ಸಾಧ್ಯ ಆದರೆ ತಾವು ಸಹಾಯವನ್ನು ಮಾಡಿ. ಸೊ ಇವತ್ತು ನಾನು ಮಾತನಾಡ್ತಾ ಇರುವ ವಿಚಾರ ಅದು JDS ಪಕ್ಷಕ್ಕೆ ಸಂಬಂಧಪಟ್ಟಿತ್ತು. JDSನ ಏನು ಪಂಚರತ್ನ ಯಾತ್ರೆ ನಿನ್ನೆ ಮುಕ್ತಾಯ ಆಯಿತು. ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 6-8 ಲಕ್ಷಕ್ಕೂ ಹೆಚ್ಚು ಜನ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ವಯೋವೃದ್ಧ ನಾಯಕ HD ದೇವೇಗೌಡರು ನಿನ್ನೆ ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಸುಮಾರು 6 ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ. ಅವರ ಆರೋಗ್ಯ ಸರಿ ಇರಲಿಲ್ಲ, ಮಾತನಾಡೋದಕ್ಕೆ ಕಷ್ಟ ಆಗ್ತಿತ್ತು. ಆದರೆ ನಿನ್ನೆ ಅವರು ಭಾಗವಹಿಸಿ ಕೆಲವು ನಿಮಿಷಗಳ ಕಾಲ ಮಾತನಾಡಿದರು. JDSಗೆ ಬೆಂಬಲ ಕೊಡುವಂತೆ ಕೇಳಿದರು. ಆದರೂ ಕೂಡ ಅವರ ಆರೋಗ್ಯ ಸಂಪೂರ್ಣವಾಗಿ ಸರಿ ಇಲ್ಲ ಅನ್ನೋದು ಅವರ ಮಾತಿನಲ್ಲೇ ಗೊತ್ತಾಗ್ತಾ ಇತ್ತು, ಧ್ವನಿ ನಡುತ್ತಾ ಇತ್ತು. ಸೊ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೇವೇಗೌಡ ಅವರಿಗೆ ಅವರದೇ ಆದ ಸ್ಥಾನ ಇದೆ. ಪ್ರಧಾನಿಯಾದ ಮೊದಲ ಕನ್ನಡಿಗ ಅವರು. ಅದರಂತೆ ರೈತರ ಬಗ್ಗೆ ಅವರಿಗಿರುವ ಪ್ರೀತಿಯನ್ನು ಯಾರೂ ಅಲ್ಲಗಳೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಅವರಿಗಿರುವ ಆಳವಾದ ಜ್ಞಾನ, ತಿಳುವಳಿಕೆ ಇನ್ಯಾರಿಗೂ ಇಲ್ಲ. ಸೊ ಹಾಗೆಯೇ ಕರ್ನಾಟಕದ ಹಲವಾರು ನೀರಾವರಿ ಯೋಜನೆಗಳು ಬರೋದಕ್ಕೆ ಕಾರಣ ದೇವೇಗೌಡರು. ಏನೇ ಇರಲಿ, ಅವರು ನಿನ್ನೆ ಬಂದಿದ್ದು ಒಂದು ಮಹತ್ವದ ಅಂಶ. ಆದರೆ ಅದರ ಜೊತೆಗೆ ಅದು HD ಕುಮಾರಸ್ವಾಮಿಯವರ ಪಂಚರತ್ನ ಯಾತ್ರೆಯ ಸಮಾರೋಪ. ಸೊ ಈ ಪಂಚರತ್ನ ಯಾತ್ರೆ ನಿನ್ನೆ ಮುಕ್ತಾಯ ಆಗಿದೆ. ಇದು ಚುನಾವಣೆಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅಥವಾ ಪರಿಣಾಮವನ್ನೇ ಬೀರೋದಿಲ್ಲ. ಯಾಕೆಂದರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಬಹುತೇಕ ಮಾಧ್ಯಮಗಳು ಒಂಥರ JDS ಅಂದರೆ ಲೆಕ್ಕಕ್ಕಿಲ್ಲ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅವರು BJP ಬಗ್ಗೆ ಅತಿ ಹೆಚ್ಚು ಮಾತನಾಡ್ತಾರೆ, ಸಾಧ್ಯ ಆದರೆ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾರೆ. ಆದರೆ JDS ಪಾತ್ರದ ಬಗ್ಗೆ ಯಾವುದೇ ಮಾಧ್ಯಮವು ಮಾತಾಡ್ತಾ ಇಲ್ಲ. ಒಂದು ರೀತಿ ನೆಗ್ಲೆಕ್ಟ್ ಮಾಡಲಾಗಿದೆ ಅಂತ ನನಗೆ ಸಂಪೂರ್ಣವಾಗಿ JDSನ್ನು ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ. ಆದರೆ ವಾಸ್ತವ ಆ ರೀತಿ ಇಲ್ಲ. ನೀವು JDS ಪಕ್ಷವನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗಿದೆ, ಕಾಂಗ್ರೆಸ್ ಆಗಲಿ BJP ಆಗಲಿ. ಈ ಸಂದರ್ಭದಲ್ಲಿ ಇರೋದು ಒಂದೇ ಪ್ರಶ್ನೆ ನನಗನ್ನಿಸೋ ಹಾಗೆ, ವೆದರ್ JDS ಇಸ್ ಗೋಯಿಂಗ್ ಟು ಬಿ ಎ ಕಿಂಗ್ ಆರ್ ಎ ಕಿಂಗ್ ಮೇಕರ್. JDS ರಾಜನಾಗುತ್ತಾ ಅಥವಾ ರಾಜನನ್ನು ಆಯ್ಕೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ? ದಿಸ್ ಇಸ್ ದ ಕ್ವಶನ್. ನಾವು ಅದೇ ರಾಜ ಆಗುತ್ತಾ ಅಥವಾ ಬೇರೆಯವರು ರಾಜರಾಗದಿದ್ದರೂ ಕೂಡ JDS ಪಕ್ಷದ ಕೃಪಾಶೀರ್ವಾದ ಬೇಕಾಗುವಂಥ ವಾತಾವರಣ ಇದೆಯಾ? ಗೊತ್ತಿದೆ ನಮಗೆಲ್ಲ, ಹಿಂದಿನ ಈಗಿರುವ ವಿಧಾನಸಭೆಯಲ್ಲಿ 39 ಸ್ಥಾನಗಳು JDSಗೆ ಬಂದಿತ್ತು. ಇದು ಇಂಪ್ರೂವ್ ಆಗುತ್ತಾ, ಕಡಿಮೆ ಆಗುತ್ತಾ? ಈಗ ಒಂದು ಈ ಯಾತ್ರೆಗಳಿಗೆ ಜನ ಸೇರಿಸೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಕಾಂಗ್ರೆಸ್ಸಿಗಾಗಲಿ BJPಗಾಗಲಿ JDSಗಾಗಲಿ ಇಷ್ಟು ಲಕ್ಷ ಜನ ಬಂದಿದ್ರು, ಇಷ್ಟು ಜನ ಬಂದರು ಅನ್ನುವ ಕಾರಣಕ್ಕಾಗಿ ನಾವು ಒಂದು ಇಂಥದ್ದೇ ಅಧಿಕಾರಕ್ಕೆ ಬರುತ್ತೆ ಪಕ್ಷ ಅಂತ ಹೇಳೋದಕ್ಕಾಗಲ್ಲ. ಹೇಳಿದರೆ ತಪ್ಪಾಗುತ್ತೆ, ಅದು ಸರಿಯಲ್ಲ. ಯಾಕಂದರೆ ಇವತ್ತು ರಾಜಕೀಯ ಪಕ್ಷಗಳು ಜನರನ್ನು ಹೇಗೆ ಸೇರಿಸ್ತವೆ ಅನ್ನೋದು ನಮಗೆ ಗೊತ್ತಿದೆ. ಅದಕ್ಕೆಲ್ಲ ರೇಟೇ ಇದೆ. ಆ ರೇಟ್ ಕೊಟ್ಟು ಕರೆಸ್ತಾರೆ, ಸೇರಿಸ್ತಾರೆ. ಆದರೆ ಅವರು ಕರೆಸಿ ಬಂದವರ, ಸೊ ದಿನಕ್ಕಿಷ್ಟು ಅಂತ ದಿನ ಗೂಲಿ ಮೇಲೆ ಬಂದವರ,
ಊಟ ಗುಂಡು ದಿನಗಳು ಅಥವಾ ನಿಜವಾದ ಪ್ರೀತಿಯಿಂದ ಬಂದವರ, ಇದು ತಿಳಿದುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ಓವರಾಲ್ ವಾತಾವರಣವನ್ನು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಸುಮಾರು 80 ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿಯವರು ತಮ್ಮ ಪಂಚರತ್ನ ಯಾತ್ರೆಯನ್ನು ನಡೆಸಿದರು. ಕೋಲಾರ ಜಿಲ್ಲೆಯಿಂದ ಪ್ರಾರಂಭವಾಗಿ ಸುಮಾರು 80 ಕ್ಷೇತ್ರಗಳನ್ನು ಅವರು ಪೂರೈಸಿದ್ದಾರೆ. ಸೊ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಮುಖವಾಗಿ ಅವರು ಕೇವಲ ಯಾವುದೋ ನಗರಗಳಿಗೆ ಅವರು ಸೀಮಿತ ಆಗಿಲ್ಲ, ಗ್ರಾಮಾಂತರ ಪ್ರದೇಶದ ಜನರುಗಳನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಅವರಿಗೆ ಆ ದೃಷ್ಟಿಯಿಂದ ಪಂಚರತ್ನ ಯಾತ್ರೆಗೆ ಒಳ್ಳೆಯ ರೆಸ್ಪಾನ್ಸೇ ಬಂದಿದೆ. ಕಾಂಟ್ ಡಿನೈ ದ್ಯಾಟ್. ಯಾಕೆಂದರೆ ಕೆಲವು ಪ್ರದೇಶಗಳಲ್ಲಿ JDS ಒಂದು ಹಿಡಿತಾ ಇದೆ. JDSನ್ನು ಪ್ರೀತಿಸುವವರಿದ್ದಾರೆ, JDS ಪಕ್ಷ ನಮ್ಮದು ಅನ್ನುವರಿದ್ದಾರೆ, JDS ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ಕೊಂಡವರಿದ್ದಾರೆ, ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವವರು ಇದ್ದಾರೆ. ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಹೇಳಿದರೆ ತಪ್ಪಾಗುತ್ತೆ ಅದು. ಸೊ ಹೀಗಿರುವುದರಿಂದ ಒಟ್ಟಾರೆಯಾಗಿ ಪಂಚರತ್ನ ಯಾತ್ರೆಗೆ ದೊರಕಿದ ಒಂದು ಪ್ರತಿಕ್ರಿಯೆ ಇದೆಯಲ್ಲ, ಆ ಪ್ರತಿಕ್ರಿಯೆ ಸಮಾಧಾನಕರವಾಗಿದೆ. ಹಾಗೆಯೇ ಕುಮಾರಸ್ವಾಮಿಯವರು ಸಂತೋಷ ಪಡುವುದಕ್ಕೂ ಕೂಡ ಕಾರಣ ಆಗಿದೆ. ಇನ್ನು ಅದರ ಸಮಾರಂಭ ನಿನ್ನೆ ನಡೆದದ್ದು. ಅಲ್ಲೊಂದು ಎಮೋಷ್ನಲ್ ಆದ ಬಾಂಡಿಂಗ್ ಇತ್ತು. ದೇವೇಗೌಡರು ಬಂದರು, ಅವರು ಎಲ್ಲರ ಕೈ ಬೀಸಿದ್ರು, ಕೆಲವು ನಿಮಿಷಗಳ ಕಾಲ ಮಾತನಾಡಿದ್ರು. ನಂತರ ಒಂದು ಟ್ರ್ಯಾಲಿ ಟೈಪ್ ಹಾಕಲಿಕ್ಕಾಗಿತ್ತು. ಅಲ್ಲಿ ಅವರು ಆ ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡು ಕೈ ಬೀಸಿ ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ದೇವೇಗೌಡರ ಕಣ್ಣಲ್ಲೂ ನೀರಿತ್ತು, ಕುಮಾರಣ್ಣವರಿಗೂ ಕಣ್ಣೀರು ಬರುವ ಸ್ಥಿತಿ ಇತ್ತು. ಸೊ ಒಂದು ಎಮೋಷನಲ್ವಾದ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಬಂದವರ ಪ್ರತಿಕ್ರಿಯೆ ಕೂಡ ಹಾಗೇ ಇತ್ತು. ಅಲ್ಲಿ ಬಂದವರು ಹೇಗೆ ಬಂದರು ಅನ್ನೋದಕ್ಕಿಂತ ಅವರು ಹೆಚ್ಚು ಎಮೋಷ್ನಲ್ ಆಗಿ JDS ಜೊತೆ, ದೇವೇಗೌಡರ ಜೊತೆ, ಅವರ ಕುಟುಂಬದವ್ರ ಜೊತೆ ಒಂದು ರಿಲೇಷನ್, ಒಂದು ಸಂಬಂಧ ಇತ್ತು ಅಂತ ಕಾಣುತ್ತೆ ನನಗೆ. ನಾನು ಬಹುತೇಕ ಕಾರ್ಯಕ್ರಮವನ್ನು ಮಾಧ್ಯಮದಲ್ಲಿ ನೋಡಿದೆ. ಸೊ ಆ ನೋಡಿದಾಗ ನನಗನ್ನಿಸಿದ್ದು ಒಂದು ಡಿಫ್ರೆಂಟ್ ಆದ ಒಂದು ರಿಲೇಷನ್ ಅವ್ರ ಜೊತೆ ಇದೆ. ಸೊ ರಾಜಕೀಯವಾಗಿ ಅದನ್ನ ಅಲ್ಲಗಳೆಯೋದಕ್ಕಾಗಲ್ಲ. ನೀವು ಎಂಥ ಕಠಿಣ ಸ್ಥಿತಿಯಲ್ಲೂ ಕೂಡ JDS 25-30 ಸ್ಥಾನಕ್ಕೆ ಯಾವ ತೊಂದರೆಯೂ ಇಲ್ಲ. ಸುಮಾರು 50 ಸ್ಥಾನ ಅಂದ್ಕೊಳ್ಳಿ, 50 ಸ್ಥಾನದ ಒಳಗಡೆ ಅವರು ಎಷ್ಟು ಬೇಕಾದರೂ ಬರ್ಬೋದು. ಅವರು ಇನ್ನೂ ಸಂಪೂರ್ಣವಾಗಿ ಯತ್ನ ಮಾಡಿದರೆ ಈ ಸಂಖ್ಯೆ ಜಾಸ್ತಿನೂ ಆಗ್ಬೋದು. ಆ ವಿಶ್ವಾಸ ಕುಮಾರಸ್ವಾಮಿ ಅವ್ರಲ್ಲಿದೆ ಅಂತ ಅವರೊಂದು ಮಾತನ್ನು ಹೇಳಿದ್ರು, ಎಮೋಷನಲ್ ಆಗಿಬಿಟ್ಟು. ಸೊ ಸುಮಾರು ಹಳೆ ಮೈಸೂರು ಪ್ರದೇಶದಲ್ಲಿ 1994ರಲ್ಲಿ ಮ್ಯಾಕ್ಸಿಮಮ್ 70-70+ ಸೀಟ್ಗಳು ಬಂದಿದ್ವು. ನೀವು ಅಷ್ಟು ಕೊಡಿಸಿದ್ರೆ ಸಾಕು ನನಗೆ, ನಾನು ಒಂದು 30 ಸ್ಥಾನಗಳನ್ನು ಹಳೆ ಮೈಸೂರು ಪ್ರದೇಶದಲ್ಲಿ ಅಲ್ಲ, ಇದು ಉತ್ತರ ಕರ್ನಾಟಕದಲ್ಲಿ ಪಡಿತೀನಿ, ನನಗೆ 123 ನನ್ನ ಗುರಿ ಅಂತ ಅಂದರು. ಹಾಗಿದ್ದರೆ JDS 123 ತಲುಪುತ್ತಾ? ಗುರಿ ಇಟ್ಕೊಳ್ಳೋದು ತಪ್ಪಲ್ಲ. 123 ಸ್ಥಾನಗಳನ್ನು ಗೆಲ್ಲಬೇಕು. ಎಲ್ಲರೂ ಕೂಡ ಗೆಲ್ಲುವುದಕ್ಕಾಗಿಯೇ ರಾಜಕಾರಣಕ್ಕೆ ಬರೋದು, ಯಾರು ಸೋಲೋದಕ್ಕಾಗಿ ಅಂತ ಬರಲ್ಲ. ಸರ್ಕಾರ ರಚಿಸಬೇಕು ಅಂತಲೇ ಬರುತ್ತೆ ಪ್ರತಿ ರಾಜಕೀಯ ಪಕ್ಷ ಕೂಡ, ಸುಮ್ಮನೆ ಬರಲ್ಲ. ಆದರೆ ಅದು ಸಾಧ್ಯನಾ ಅನ್ನುವುದೇನಿದೆ ಅದು $1,000 ಪ್ರಶ್ನೆ. JDSಗೆ 123 ಸ್ಥಾನ ಬರುತ್ತಾ? ಅವರ ಆ ಒಂದು ಕಾನ್ಫಿಡೆನ್ಸನ್ನು ಏನು ವ್ಯಕ್ತಪಡಿಸಿದ್ದಾರೆ, ಆ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗೆ ಅದರಿಂದ ಶಕ್ತಿ ಇದೆ, ಇದು ಪ್ರಶ್ನೆಗಳು. ಸೊ ಇದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಈಗಿನ ವಾತಾವರಣವನ್ನು ಗಮನಿಸಿದರೆ JDS ಕಿಂಗ್ ಆಗುವ ಸಂಭವ ಕಡಿಮೆ ಅನಿಸುತ್ತೆ. ಅದೇ ರಾಜನಾಗುವ ಸಂಭವ ಅಂತ ಅಂದರೆ JDS ಸ್ವಯಂ ಶಕ್ತಿಯ ಮೇಲೆ, ಸ್ವಂತ ಶಕ್ತಿಯ ಮೇಲೆ ಅಧಿಕಾರವನ್ನು ಪಡೆಯುವುದು, ಸರ್ಕಾರವನ್ನು ರಚಿಸುವುದು, ಅದು ಅದು ಉದ್ದೇಶ, ಕುಮಾರಸ್ವಾಮಿಯವರ ಉದ್ದೇಶ. ಆದರೆ ಆ ಉದ್ದೇಶ ಈಡೇರುತ್ತಾ? ದಟ್ ಇಸ್ ಫಸ್ಟ್ ಕ್ವೆಶ್ಚನ್. ಮೊದಲನೇದಾಗಿ ಅದು ಅಷ್ಟು ಸುಲಭವಲ್ಲ ಅಂತೇಳಿ. 123 ಸ್ಥಾನ ಪಡೆಯುವುದು, ಆ ವಾತಾವರಣ ಏನಿದೆ, ಆ ವಾತಾವರಣ ಇದುವರೆಗೆ ಸೃಷ್ಟಿಯಾಗಿಲ್ಲ. ನಾಳೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಆ್ಯಸ್ ಆಫ್ ನಾವ್ ಸೃಷ್ಟಿಯಾಗಿಲ್ಲ. ಆದರೆ ಅದರ ಜೊತೆಗೆ ಒಂದು ಸಿಂಪತಿ ಏನಿದೆ, ನಿನ್ನೆ ಅವರ ಸಮಾರಂಭದಲ್ಲಿ ದೇವೇಗೌಡರ ಬಗ್ಗೆ ಇದ್ದ ಪ್ರೀತಿ, ಸಿಂಪತಿ ಏನಿದೆ,
ಆ ಸಿಂಪತಿ ಅನ್ನೋದು ಮತವಾಗಿ ಎಷ್ಟರ ಮಟ್ಟಿಗೆ ಪರಿಣಾಮ ಆಗುತ್ತೆ. ಸೊ ಇಲೆಕ್ಷನ್ ಮತದಾನದವರೆಗೆ ಈ ಸಿಂಪತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಯಾಕೆಂದರೆ ಯಾವುದೇ ಪ್ರಚಾರಕ್ಕೆ ಬರುವ ಸ್ಥಿತಿಯಲ್ಲಿ ದೇವೇಗೌಡರಿಲ್ಲ, ಅವರ ಆರೋಗ್ಯ ಇಲ್ಲ, ಅದರಿಂದ ಅವರು ಪ್ರಚಾರದಲ್ಲಿ ಪಾಲ್ಗೊಳ್ಳಲಾರರು. ಒಬ್ಬ ನಾಯಕ ಪ್ರಚಾರದಲ್ಲಿ ಪಾಲ್ಗೊಳ್ಬೇಕು ಅಂತನೂ ಇಲ್ಲ, ಅವ್ರ ಬಗ್ಗೆ ಪ್ರೀತಿ ಇದ್ದರೆ ಜನ ಅವರ ಹೆಸರಿನ ಮೇಲೆ ಓಟ್ ಹಾಕ್ತಾರೆ. ಈ ದೇವೇಗೌಡರ ಹೆಸರಿನ ಮೇಲೆ ಯಾವ ಓಟ್ ಬರುತ್ತೆ, ಬರಬೇಕು, ಅದು ಈ ಬಾರಿ ಮ್ಯಾಕ್ಸಿಮಮ್ ಮತವನ್ನು ತಂದು ಕೊಡ್ತಾ. ಯಾಕಂದರೆ ಕರ್ನಾಟಕದ ಜನತೆಗೆ ದೇವೇಗೌಡರ ಬಗ್ಗೆ ಇರುವ ಪ್ರೀತಿ, ಅವರ ಕೊನೆಯ ಚುನಾವಣೆ ಇರ್ಬೋದು. ಯಾಕಂದರೆ 92 ವರ್ಷ, 100 ವರ್ಷ ಬದುಕಬೇಕು ಅಂತ ಎಲ್ಲರೂ ಬಯಸ್ತಾರೆ. ವಾಟ್ ಎವರ್ ಇಟ್ ಮೇ ಬಿ, ಅವರ ಆರೋಗ್ಯ ಈಗ ಅದಕ್ಕೆ ಅವಕಾಶ ಕೊಡಲ್ಲ. ಆದರೆ ಅದೇ ಸಿಂಪತಿ ಏನಿದೆ, ಆ ಸಿಂಪತಿ ಮತವಾಗಿ ಹೇಗೆ ಪರಿವರ್ತನೆ ಆಗುತ್ತೆ? ಕುಮಾರಸ್ವಾಮಿಯವರ 123 ಗುರಿಯೇ ತಲುಪುತ್ತಾ? ದಿಸ್ ದ ಫಸ್ಟ್ ಕ್ವೆಶ್ಚನ್. ಅದು ಸಾಧ್ಯ ಇಲ್ಲ ಅನಿಸಿದ್ರೆ JDS ಕಿಂಗ್ ಮೇಕರ್ ಆಗುತ್ತಾ ಅಂತ ಆ ಸಾಧ್ಯತೆ ಈಗ ಹೆಚ್ಚಾಗಿ ಕಾಣ್ತಾ ಇದೆ. ಅದೇ ಕಾರಣ ಇರ್ಬೋದು, ಕಳೆದ ಪ್ರತಿ ವಾರ ಕರ್ನಾಟಕ ಭೇಟಿ ನೀಡ್ತಾ ಇರುವ ಪ್ರಧಾನಿಯವರಾಗಲಿ, ಗೃಹ ಸಚಿವರಾಗಲಿ, ಅಮಿತ್ ಶಾ ಅವರಾಗಲಿ, ಕಳೆದ 2 ವಾರಗಳಿಂದ JDS ಮೇಲೆ, ಅವರ ಪರಿವಾರವಾದಿ ರಾಜಕಾರಣದ ಮೇಲೆ ಅಟ್ಯಾಕ್ ಮಾಡೋದನ್ನು ನಿಲ್ಲಿಸಿದ್ದಾರೆ, ಪ್ರಸ್ತಾಪನೆ ಮಾಡ್ತಾ ಇಲ್ಲ. ನಿಮ್ಗಳ ನೆನಪಿರ್ಬೋದು, ಮಂಡ್ಯಕ್ಕೆ ಬಂದಾಗಲೂ ಕೂಡ ಅವರು JDS ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿಲ್ಲ. ಅದಾದ ಮೇಲೆ ಕರ್ನಾಟಕ ಬಂದಾಗಲೂ ಕೂಡ JDS ಪ್ರಸ್ತಾಪ ಮಾಡಿಲ್ಲ. ಆದರೆ ಅದಕ್ಕೆ ಬದಲಾಗಿ ಅವರು ಇನ್ನೊಂದು ಮಾತನ್ನು ಹೇಳಿದರು. ಏನು ಅಂತ ಅಂದರೆ, ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡ್ತಾ ಯಾವುದೋ ಒಂದು ಸಿಂಗಲ್ ಪಾರ್ಟಿಯ ಅಧಿಕಾರಕ್ಕೆ ಬರೋ ಹಾಗೆ ಮಾಡಬೇಕು, BJP ಒಂದೇ ಅಧಿಕಾರಕ್ಕೆ ಬರುವ ಹಾಗೆ ಮಾಡಬೇಕು, BJP ಸ್ವಯಂ ಬಲದ ಮೇಲೆ ಅಧಿಕಾರ ಮಾಡೋ ನೀವು ನಮಗೆ ಆಶೀರ್ವಾದ ಮಾಡಿ. ವಾಟ್ ಯು ಮೀನ್ ಬೈ ದ್ಯಾಟ್? ಅದರ ಅರ್ಥ ಏನು? ಅದರ ಅರ್ಥ BJP ಒಳಗೆ ಭಯ ಇದೆ, ಸಮ್ಮಿಶ್ರ ಸರ್ಕಾರ ಅನಿವಾರ್ಯತೆ ಆಗಬಹುದು ಕರ್ನಾಟಕದಲ್ಲಿ ಅಂತ. ಆ ರೀತಿ ವರದಿಗಳು ಅವರಿಗೆ ಬಂದಿರ್ಬೋದು. ಅದೇ ಕಾರಣಕ್ಕೆ ಅವ್ರು ಮಾಡ್ತಾರೆ. ಇದು ಮೊದಲನೇದು, JDS ಮೇಲೆ ದಾಳಿ ನಡೆಸುವುದನ್ನು ನಿಲ್ಲಿಸಿದ್ದು. ಯಾಕೆಂದರೆ ಚುನಾವಣೆ ಆದಮೇಲೆ ಅನಿವಾರ್ಯವಾಗಿ JDS ಕಡೆಗೆ ಹೋಗಬೇಕಾಗತ್ತೆ ಅಂತ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಅನ್ನಿಸಿದೆ. ಅವರಿಗೆ ಆ ಫೀಲ್ ಆಗ್ತಿದೆ, ಈ ಅನಿವಾರ್ಯ ಇಂಥ ಸ್ಥಿತಿ ಬರುತ್ತೆ ಅನ್ನುವ ಫೀಲ್ ಏನಿದೆ, ಆ ಫೀಲ್ ಇವರಿಬ್ಬರಿಗೂ ನಾಯಕರಿಗಾಗಿರಬೇಕು. ಆದ್ದರಿಂದ ಒಂದು ವಾತಾವರಣವನ್ನು ಸೃಷ್ಟಿಸೋದಕ್ಕಾಗಿ ಈಗ ಬಾಯಿಗೆ ಬಂದಂಗೆ JDS ಬೈದ್ಬಿಟ್ರೆ ನಾಳೆ ಅವ್ರ ಮನೆ ಬಾಗಿಲಿಗೆ ಹೋಗೋದಂಗೆ. ಆದ್ದರಿಂದ ಬೈಯೋದನ್ನೇ ಈಗಲೇ ಕಡಿಮೆ ಮಾಡೋಣ, ಟಾರ್ಗೆಟ್ ಮಾಡೋದನ್ನು ಈಗಲೇ ಕಡಿಮೆ ಮಾಡೋಣ. ಸೊ ಪರಿವಾರವಾದಿ ರಾಜಕಾರಣ, ಕೌಟುಂಬಿಕ ರಾಜಕಾರಣ ಅಂತ ಬೈತಾ ಇದ್ದರೆ ಏನಿದ್ರು, ಆ ಬೈಯುವುದನ್ನು ನಿಲ್ಲಿಸಿದ್ದಾರೆ. ಅದನ್ನು ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಈಗ ಕೇವಲ ದೇ ಆರ್ ಟಾರ್ಗೆಟಿಂಗ್ ಕಾಂಗ್ರೆಸ್, ಕೇವಲ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು JDS ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಸೊ ಕುಮಾರಸ್ವಾಮಿ ಕೂಡ 123ರ ಟಾರ್ಗೆಟ್ ಇಟ್ಕೊಂಡ್ರೂ ಕೂಡ ಅವರು 50 ಗಡಿ ತಲುಪಿಬಿಟ್ರೆ, ಈ ಎಲ್ಲ ಫ್ಯಾಕ್ಟರ್ಗಳು ಸೇರಿ ದೇವೇಗೌಡರ ಮೇಲಿರುವ ಪ್ರೀತಿ, ಸಿಂಪತಿ, JDS, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಕೆಲಸನೂ ಮಾಡಿದ್ದಾರೆ. ಐ ಡೋಂಟ್ ಡಿನೈ ದ್ಯಾಟ್. ನಾನು ಇವತ್ತಿಗೂ ಅವರ ಗ್ರಾಮ ವಾಸ್ತವ್ಯದಂಥ ಕಾರ್ಯಕ್ರಮಗಳಾಗಲಿ, ರೈತರ ಬಗ್ಗೆ ಅವರಿಗಿರೋ ಕಳಕಳಿ, ರೈತರ ಸಾಲ ಮನ್ನಾ ಮಾಡಿದ್ದು, ಈಗ ಅಂಥ ಒಂದು ಸ್ಥಿತಿಯಲ್ಲಿಯೇ ಜನಪರವಾದ ಕೆಲಸ ಮಾಡುವುದಕ್ಕೆ ಕುಮಾರಸ್ವಾಮಿ ಯತ್ನ ಮಾಡಿದ್ದಾರೆ. ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಆದರೆ ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸ್ ಅವರು ಅಧಿಕಾರ ಕಳ್ಕೋಬೇಕಾಯಿತು. ಸಿದ್ದರಾಮಯ್ಯನವ್ರ ಜೊತೆ ಅವ್ರ ರಿಲೇಷನ್ ಸರಿ ಇರಲಿಲ್ಲ. ಸೊ ಇದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ ಟು ಡಿಸ್ಕಸ್. ಆದರೆ ಅವ್ರು ಕೆಲಸ ಮಾಡಿಲ್ಲ ಅಂತೇಳಿ ಅವ್ರದ್ದೇ ಆದ ಕುಮಾರಸ್ವಾಮಿಯವ್ರನ್ನೂ ಪ್ರೀತಿಸುವಂಥ ಜನ ಕರ್ನಾಟಕದಲ್ಲಿದ್ದಾರೆ. ಅದೆಲ್ಲ ಮತವಾಗಿ ಪರಿವರ್ತನೆ ಆದರೆ ಅವರು ರಾಜರಾಗದಿದ್ದರೂ ಕೂಡ ಕಿಂಗ್ ಮೇಕರ್ ಆಗಿ ಎಮರ್ಜ್ ಆಗುವ ಎಲ್ಲ ಸಾಧ್ಯತೆ ಇವತ್ತಿನ ಸಂದರ್ಭದಲ್ಲಿ ಕಾಣುತ್ತೆ. ಯಾಕಂದರೆ ಯಾವುದೇ ಸಮೀಕ್ಷೆಯಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇಂಥ ಒಂದು ಪಕ್ಷಕ್ಕೆ ಬರುತ್ತೆ ಅನ್ನುವುದು ಇದುವರೆಗೆ ವರದಿಯಲ್ಲೂ ಯಾವುದೂ ಬಂದಿಲ್ಲ. ದ್ಯಾಟ್ ಇಸ್ ಅ ಸಿಚುವೇಶನ್. ನಾವು ಈಗ ಅಂದ್ಕೋಬೇಕಾದ್ದು ಮೋಸ್ಟ್ ಪ್ರಾಬಬ್ಲಿ JDS ವಿಲ್ ಬಿ ದ ಕಿಂಗ್ ಮೇಕರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತಾವು ನನ್ನ ಸುದ್ದಿ ವಿಶ್ಲೇಷಣೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ, ವಿಶ್ವಾಸ, ಸಹಾಯ, ಬೆಂಬಲ ಎಲ್ಲ ಇರಲಿ. ನಮಸ್ಕಾರ.